ಬೆಂಗಳೂರಿನಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಘಟನೆ ನಡೆದಿದೆ. ಸೊಸೆಯೇ ಅತ್ತೆಯನ್ನ ಕೊಲೆ ಮಾಡೋಕೆ ವೈದ್ಯರೊಬ್ಬರ ಬಳಿ ಮಾತ್ರೆಯನ್ನ ಕೇಳಿರುವಂತಹ ಒಂದು ಪ್ರಸಂಗ ನಡೆದಿದೆ. ಅದು ಈ ಒಂದು ಬಗ್ಗೆ ಮಾತಾಡೋಕ್ಕೆ ವೈದ್ಯ ಹೆಬ್ಬಿ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಏನು ಒಂದು ವಿಚಾರ, ಅವ್ರ ಜೊತೆ ಸಂದೇಶ ನಡೆಸಿರುವಂತಹ ಒಂದು ಏನು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿಸ್ತೀನಿ. ಸರ್, ನಿಮಗೆ ವಾಟ್ಸಪ್ ಅಲ್ಲಿ ಏನು ಮೆಸೇಜ್ ಬಂದಿತ್ತು, ನೀವು ಯಾವ ತರ ರಿಯಾಕ್ಟ್ ಆಗಿದ್ರಿ, ಅವ್ರು ಯಾರು ಏನಂದ್ರ ಬಗ್ಗೆ ಐಡಿಯಾ ಇತ್ತಾ ಇಲ್ವಾ? ನನಗೆ ಅವ್ರ ಪರಿಚಯ ಇಲ್ಲ. ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಬರುತ್ತೆ. ನಾನು ಹೂ ಇಸ್ ದಿಸ್ ಅಂತ ಕಳಿಸ್ತೀನಿ. ಅವ್ರು ಕನ್ನಡದಲ್ಲಿ ಮೆಸೇಜ್ ಮಾಡಿ ಅಂತಾರೆ. ಕನ್ನಡದಲ್ಲಿ ನೀವು ಯಾರು ಅಂತ ಕೇಳ್ತೀನಿ. ನಮ್ಮ ಹೆಸರು ಸಹನಾ ಅಂತಾರೆ. ನೀವು ಎಲ್ಲಿಂದ, ನಿಮ್ಗೆ ಏನಾಗಬೇಕು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ನಾನು ಸಹನಾ ಬೆಂಗಳೂರಿಂದ ಅಂತ ಹೇಳ್ತಾರೆ. ಏನಾಗಬೇಕು ಅಂತ ಕೇಳಿದಾಗ ಇಲ್ಲ ಒಂದು ವಿಚಾರ ಇದೆ ಅಂತ. ಏನು ವಿಚಾರ, ಏನಾಗಿದೆ, ಏನು ಸಮಸ್ಯೆ ಅಂತ ಕೇಳ್ತೀನಿ. ಇಲ್ಲ ನಮ್ಮ ಅತ್ತೆ ಸಾಯಿಸ್ಬೇಕು, 2 ಮಾತ್ರೆ ಬರೆದು ಕೊಡಿ. ಯಾಕೆ ಅಂತ ಕೇಳ್ತೀನಿ. ಇಲ್ಲ ನಮ್ಮ ಅತ್ತೆ ತುಂಬ ಹಿಂಸೆ ಕೊಡ್ತಾರೆ, ಟಾರ್ಚರ್ ಮಾಡ್ತಾರೆ, ಅದಕ್ಕಾಗಿ ಸಾಯಿಸಬೇಕು ಅಂತ ಹೇಳ್ತಾರೆ. ನಾನು ನಿಜವಾಗ್ಲೂ ಶಾಕ್ ಆಗಿಬಿಡ್ತೆ. ನಾವು ಜನರ ಪ್ರಾಣ ಉಳಿಸೋ ಕೆಲಸ ಮಾಡೋವಂಥದ್ದು. ಆಮೇಲೆ ಯಾರೋ ಅಪರಿಚಿತರು, ಅನ್ನೋನ್ ಪರ್ಸನ್ನು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಸಿಕ್ತು ಅಂತಾರೆ. ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಸಿಕ್ತು ಅಂತ ಕೇಳ್ತೀನಿ. ಇನ್ಸ್ಟಾಗ್ರಾಮ್ನ ಸ್ಕ್ರೀನ್ಶಾಟ್ನ ಕಳಿಸ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಂಬರ್ ಇರುತ್ತೆ ನಂದು. ಒಬ್ಬರು ಮೀಡಿಯಾದವರು ಸ್ಟೋರಿ ಮಾಡಿರ್ತಾರೆ. ಆ ಸ್ಟೋರಿಯಲ್ಲಿ ಕೆಳಗಡೆ ನನ್ನ ನಂಬರ್ ಹಾಕಿರ್ತಾರೆ. ಈ ಥರ ಮಾಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ದಿನ ನಾವು ಪ್ರಾಣ ಉಳಿಸೋ ಕೆಲಸ ಮಾಡುವಾಗ ಈ ಥರ ನೀಚ ಕೆಲಸ ಮಾಡುವಂಥದ್ದು, ಈ ಥರ ಮಾಡೋದು ತಪ್ಪಾಗುತ್ತೆ, ಕ್ರೈಮ್ ಆಗುತ್ತೆ. ಈ ಥರದ್ದನ್ನು ನಾನು ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತೀನಿ. ಅಂದ ತಕ್ಷಣ ಇಡೀ ವಾಟ್ಸಪ್ ಚಾಟ್ಸನ್ನು ಡಿಲೀಟ್ ಮಾಡ್ತಾರೆ. ಅದಕ್ಕೆ ಮುಂಚೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರ್ತೀನಿ. ಅದು ಮತ್ತೆ ಡಿಲೀಟ್ ಆಗಿರೋ ಕನ್ವರ್ಸೇಷನ್ ಮತ್ತು ಮೊದಲಿರೋ ಕನ್ವರ್ಸೇಷನ್ ಎರಡೂ ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಪೊಲೀಸರು ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿ ಪೊಲೀಸರು ಅವ್ರನ್ನ ಟ್ರೇಸ್ ಮಾಡ್ತೀವಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ ನೈಟಲ್ಲಾದರೆ ನಾವು ಟ್ರೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದಿನ್ನೂ ಇದುವರೆಗೆ ಯಾವುದೂ ಆ್ಯಕ್ಷನ್ ಮಾಡಿಲ್ಲ. ಸರ್, ಮಹಿಳೆ ಹೆಸರು ಏನಾದರೂ ಹೇಳ್ಕೊಂಡಿದ್ರ, ಅವ್ರು ಎಲ್ಲನೂರು ಅಂತ ಏನಾದರೂ ಹೇಳ್ಕೊಂಡ್ರ, ಕೇವಲ ಬರೀ ನಿಮ್ಮ ಹತ್ರ ಮಾತ್ರೆ ವಿಚಾರ ಮಾತಾಡಿದ್ದು ಅಥವಾ ಅತ್ತೆ ವಿಚಾರ ಮಾತ್ರ ಆಗಿದ್ದ ಅಥವಾ ಏನಾದರೂ? ಇಲ್ಲ, ಸಹನಾ ಅಂತ ತಮ್ಮ ಹೆಸರು ಹೇಳಿದ್ರು ಅವರು. ಬಟ್ ನನಗನ್ನಿಸ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಅವ್ರನ್ನ ಅತ್ತೆ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅಥವಾ ನಾನು ಆಲ್ಮೋಸ್ಟ್ ಇಡೀ ದೇಶದಲ್ಲೇ ಫೇಮಸ್ ಆಗಿರೋದ್ರೆ ಆಲ್ಮೋಸ್ಟ್ ಎಲ್ಲ ಮೀಡಿಯಾಸು ನನ್ನ ಸ್ಟೋರಿ ಕವರ್ ಮಾಡಿದೆ. ಆಮೇಲೆ ಸಾಕಷ್ಟು ಶತ್ರುಗಳು ಇದ್ದಾರೆ ನಮಗೆ. ನಾನು ಸಾಮಾಜಿಕ ಹೋರಾಟಗಳನ್ನು ಭ್ರಷ್ಟ, ಕಳ್ಳ ಅಂತ ನೇರವಾಗಿ ಒಂದಿಷ್ಟು ಎಕ್ಸ್ಪೋಸ್ ಮಾಡಿದ್ದೀವಿ. ಹಾಗಾಗಿ ಆ ಎಂಗಲಲ್ಲೂ ನಾನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಅತ್ತೆ ಸಾಯಿಸೋದಾಗಿದ್ರೆ ಅದೊಂದು ಬೇರೆ ಡೈರೆಕ್ಷನ್ಸ್ ಹೋಗುತ್ತೆ. ಇಲ್ಲ ನನ್ನನ್ನೇ ಟ್ರ್ಯಾಪ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ರಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ಪೊಲೀಸರೇ ಅದನ್ನು ತನಿಖೆ ಮಾಡಿ ಅದನ್ನು ಕಾನೂನು ಕ್ರಮ ಕೈಗೊಳ್ಬೇಕು. ಸರ್, ಅದನ್ನ ನೀವು ಮೆಸೇಜ್ ಮಾಡ್ತಾ ಇದ್ದಂಗೆ ನೀವು ಕೂಡ ಅಪೋಸ್ ಮಾಡಿದ್ದು, ನಾವು ಪ್ರಾಣ ಉಳಿಸೋ ಜನ ಅಂತೇಳಿ ನೀವು ಹಾಕಿದಿರಿ. ಅದಾದ ಬಳಿಕ ಅವ್ರ ರಿಯಾಕ್ಷನ್ ಏನಿತ್ತು? ನೀವೇನಾದ್ರೂ ಅವರ ಲೇಡಿಗೆ ಏನಾದ್ರು ಬೈಯುವಂತದ್ದಾಯ್ತು? ಆಮೇಲೆ ಏನಾದ್ರು ಅವರೆಲ್ಲ ಮೆಸೇಜ್ಗಳನ್ನ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ಲಿ ಬ್ಲಾಕ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಹೌದು. ನಾನು ಅದನ್ನ ಪದೇ ನಾನು ಕೇಳಿದಾಗ ನನಗೆ ಇದೇನೋ ಒಂದು ಟ್ರ್ಯಾಪ್ ತರ ಅನ್ಸಕ್ ಶುರು ಆಯ್ತು. ಅದಾದ್ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ ತಕ್ಷಣ ಅವ್ರ ಕಂಪ್ಲೀಟ್ನ ಚಾರ್ಟ್ ಹಿಸ್ಟ್ರಿನ ಡಿಲೀಟ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಕಂಟಿನ್ಯೂ ಹಾಗೆ ಡಿಸ್ಕಷನ್ ಮಾಡ್ತಾರೋ ಅವ್ರು ಬ್ಲಾಕೇ ಮಾಡಿಬಿಟ್ರು. ಅದಾದ್ಮೇಲೆ ನಾನು ಒಂದ್ಸರಿ ಕಾಲ್ ಮಾಡಿದೆ ಅವ್ರಿಗೆ, ಕಾಲ್ ಪಿಕ್ ಮಾಡಲಿಲ್ಲ. ಪೊಲೀಸರು ಕಾಲ್ ಮಾಡಿದ್ರು, ಪೊಲೀಸರು ಕಾಲ್ ಪಿಕ್ ಮಾಡಲಿಲ್ಲ. ಅವ್ರು ಲ್ಯಾಂಡ್ಲೈನಿಂದ ಕಾಲ್ ಮಾಡಿದ್ರು, ಅದಕ್ಕೂ ಪಿಕ್ ಮಾಡಲಿಲ್ಲ. ಈಗ ಪೊಲೀಸರು ಟ್ರೇಸ್ ಔಟ್ ಮಾಡ್ತೀನಿ ಅಂತಿದ್ದಾರೆ, ಗೊತ್ತಿಲ್ಲ. ಬಟ್ ಈ ಥರ ಮಾಡ್ತಾರಂಥದ್ದು ಹೀನಿಯಸ್ ಕ್ರೈಮ್. ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಒಬ್ಬ ಡಾಕ್ಟರ್ ಆಗಿ ನಾವು ಪ್ರಾಣ ಉಳಿಸೋ ಕೆಲಸನ ಮಾಡ್ತೀವಿ. ಹೊರತಾಗಿ ಈ ಥರ 2 ಮಾತ್ರೆ ಬರೆದು ಕೊಡಿ ಅಂತ ಅಕಸ್ಮಾತ್ ನಾನೇನಾದರೂ ಅಂತ ಕೆಲಸ ಮಾಡಿದ್ರೆ ನಾನು ಕ್ರೈಮಲ್ಲಿ ಪಾರ್ಟ್ ಆಗ್ತಾ ಇದೆ. ಅಂತ ನೀಚ ಕೆಲಸ, ದುಷ್ಟ ಕೆಲಸ ನಾನು ಇದುವರೆಗೆ ಮಾಡಿಲ್ಲ, ಮಾಡೋದೇ ಇಲ್ಲ. ಬಿಕಾಸ್ ನಾವು ಜನರ ಪ್ರಾಣ ಉಳಿಸೋದಕ್ಕಿರುವಂಥ ವೈದ್ಯರು ದೇವರು ಅದು ಅಂತ ಹೇಳ್ತಾರೆ. ನಿಜವಾಗ್ಲೂ ನಂಗೆ ತುಂಬ ಆಶ್ಚರ್ಯ ಆಯಿತು. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಶಾಕ್ ಆಗಿರೋಂಥದ್ದು. ಯಾವುದೋ ಥ್ರೆಟ್ನಿಂಗ್ ಕಾಲ್ಸು, ಈ ಥರ ನಿನ್ನನ್ನು ಸಾಯಿಸ್ತೀವಿ, ಈ ಥರ ಬೇರೆ ಬೇರೆ ಎಂಗಲಲ್ಲಿ ಬೇರೆ ನನಗೆ ಥ್ರೆಟ್ ಮಾಡಿದ್ದಿದೆ. ಬಟ್ ನಿಜವಾಗ್ಲೂ ಈ ಥರದ್ದನ್ನು ಮಾಡ್ತಾರ, ಹೀನಿಯಸ್ಸು, ಇಂಥ ನೀಚ ಕೆಲಸ ಮಾಡ್ತಾರ ಅನ್ನೋದೇ ಒಂಥರ ಶಾಕಿಂಗು. ಅಂದ್ರೆ ಅತ್ತೆ ಸೊಸೆ ಅನ್ನೋದು ಕಾಮನ್ನು, ಬಟ್ ಅತ್ತೆನ ತಾಯಿ ಸಂಬಂಧದಲ್ಲೇ ನೋಡ್ತಾರೆ. ಸಣ್ಣ ಪುಟ್ಟ ಜಗಳ ಇರೋದು. ಆದ್ರೆ ಇಂಥ ಒಂದು ಅವರನ್ನ ಕೊಲೆ ಮಾಡೋ ಒಂದು ಹಂತ ಹೊರಕು ಹೋಗ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಈ ಒಂದು ವಿಚಾರದ ಜೊತೆಯಲ್ಲಿ ನಿಮ್ಮ ಟ್ರ್ಯಾಪ್ ಮಾಡಕ್ ಮುಂದಾಗಿದ್ರ ಅನ್ನೋದು ಒಂದು ಅನುಮಾನ ನಿಮ್ಗೆ ಕಾಡ್ತಾ ಇರುವಂತದ್ದು. ಹೌದು, ನಾನು ಪೊಲಿಟಿಕಲ್ಲಿನೂ MLAಗೆ ಕಂಟೆಸ್ಟ್ ಮಾಡಿದ್ದೆ. ಮತ್ತೆ ಸಾಮಾಜಿಕ ಹೋರಾಟಗಳನ್ನ ಮತ್ತೆ ಈ ಭ್ರಷ್ಟಾಚಾರದಲ್ಲಿ ಮಾಡುವಂತ ಅಧಿಕಾರಿಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಅವ್ರು ಏನಾದರೂ ಮಾಡಿದ್ರ ಅಂತ ಪೊಲೀಸರೇ ಇದನ್ನ ರಿವೀಲ್ ಮಾಡ್ಬೇಕಾರಂಥದ್ದಿದೆ. ಬಟ್ ನಿಜವಾಗ್ಲೂ ಯಾರೇ ಮಾಡಿದ್ರು ಇಂಥ ನೀಚ ಕೆಲಸ, ತುಂಬಾ ದುಷ್ಟ ಕೆಲಸ, ಇದನ್ನ ಮಾಡಬಾರ್ದು. ಇಲ್ಲ, ನಿಜ ಆ ಕ್ಷಣ ತುಂಬಾ ಭಯ ಆಯ್ತು, ನನಗೆ ಶಾಕ್ ಆಯ್ತು. ಈ ಥರದ್ದು ಆಗುತ್ತಾ ಅಂತ. ನನ್ನನ್ನು ಆರೋಗ್ಯ ಸಹಾಯ ಕೇಳಿ ಅಥವಾ ನಮಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಬೇಕು, ನಮಗೆ ಸರ್ಜರಿ ಏನಾದರೂ ಮಾಡಿಸ್ತೀರಾ ಸರ್ ಫ್ರೀ ಆಫ್ ಕಾಸ್ಟಲ್ಲಿ, ಈ ಥರದನ್ನ ಕೇಳಿದ್ದನ್ನು 100 ಮೆಸೇಜಸ್ಗಳನ್ನು ನನ್ನನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆರೋಗ್ಯ ಸಮಸ್ಯೆಗೆ ನಾವು ಸಹಾಯ ಮಾಡಿದ್ದೀವಿ. ಬಟ್ ಇದನ್ನು ಸಾಯಿಸೋದಂತ ವಿಚಾರ ಬಂದಾಗ ನಿಜವಾಗ್ಲೂ ಶಾಕ್ ಆಗಿ ಒಂದು ಕ್ಷಣ
ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಭಾಳಷ್ಟು ಜನ ಥ್ರೆಟ್ನಿಂಗ್ ಕಾಲ್ ಮಾಡಿರೋಂಥದ್ದು, ಬೇರೆ 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 ಮೆಸೇಜ್ ಹಾಕಿರೋಂಥದ್ದು ಇದೆ, ಬೇರೆ ಹಿಸ್ಟ್ರಿಗಳನ್ನು. ಇದೇ ಸಂಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ಒಬ್ಬರು ನನಗೆ ಥ್ರೆಟ್ ಮಾಡಿದ್ರು, ನೀನು ಮುಗಿಸ್ತೀನಿ, ಸಾಯಿಸ್ತೀನಿ ಅಂತ ಹೇಳಿದ್ದ, ಒಬ್ಬ ಬೈದಿದ್ದ ಅವಾಚ್ಯ ಶಬ್ದದಿಂದ. ಅದಕ್ಕೆ ಮತ್ತೆ ಸೆಕೆಂಡ್ ಟೈಮ್ ರಿಪೀಟ್ ಆದಾಗ ನನ್ನನ್ನು ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ಅನ್ನೋ ಒಂದು ಆಲೋಚನೆಯಿಂದ ನಾನು ಪೊಲೀಸ್ ಕಂಪ್ಲೇಂಟ್ನ ಕೊಟ್ಟೆ. ಸಹಜವಾಗಿ ಆನ್ಲೈನ್ ಅಲ್ಲಿ ನಂಬರ್ಸ್ ತಗೊಳ್ಳೋದು ಡಾಕ್ಟರ್ಸ್ ಅಂದ್ರೆ ಎಮರ್ಜೆನ್ಸಿ, ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ ಯಾರೇ ಇರ್ಲಿ, ಯಾರೋ ಕಾಂಟ್ಯಾಕ್ಟ್ ಸಿಕ್ಕರೆ ಸರ್ ಒಂದು ಜಸ್ಟ್ ಒಂದು ಸ್ಪಾನ್ಸ್ ಮಾಡಿ ಅಂತೇಳಿ ಕೇಳೋದು ಸಹಜ, ಎಲ್ಲರೂ ಕೂಡ ಕೇಳುವಂಥದ್ದು ಈಗ ಕಾಮನ್ ಆಗಿರುವಂಥದ್ದು. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ಈ ತರ ಕೊಲೆ ಮಾಡಕ್ಕೆ ಒಂದು ಮೆಡಿಸಿನ್ ಕೊಡಿ ಅಂತ ಆನ್ಲೈನ್ ಕೇಳಿದಿದೆ ಫಸ್ಟ್ ಅನ್ಸುತ್ತೆ. ಹೌದು, ನನ್ನ ಲೈಫಲ್ಲಿ 15 ವರ್ಷ ಮೆಡಿಕಲ್ ಪ್ರಾಕ್ಟೀಸ್ ಅಲ್ಲಿ ಫಸ್ಟ್ ಟೈಮ್ ಕೇಳಿರೋಂಥದ್ದು ಈ ತರ ನೀಚ್ ಕೆಲಸ. ಅಷ್ಟು ಧೈರ್ಯವಾಗಿ ಅಪರಿಚಿತರಿರೋರಿಗೆ ಎಲ್ಲೋ ಫೇಸ್ಬುಕ್ ಅಲ್ಲಿ ನಂಬರ್ ಸಿಕ್ತ ಅನ್ನೋದಕ್ಕೆ ಕಾಲ್ ಮಾಡಿ ಕೇಳ್ತಾರಂದ್ರೆ ಅವರ ಮನಸ್ಥಿತಿ ಎಂತ ಕ್ರೂರ ಮನಸ್ಥಿತಿ ಇರ್ಬೇಕಂತ. ಇದು ದುರಾದೃಷ್ಟ. ಪೊಲೀಸರೇ ಇದ್ರ ಮೇಲೆ ಆಕ್ಷನ್ ಮಾಡಬೇಕು. ಭಗವಂತ ಇಂಥವ್ರನ್ನ ಶಿಕ್ಷೆ ಮಾಡಬೇಕು ಅಷ್ಟೇ. ಇದಿಷ್ಟು ಡಾಕ್ಟರ್ ಹೆಬ್ಬಿ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.